ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೀಹರಿಕೋಟಾದಿಂದ ಇಸ್ರೋದ 100ನೇ ರಾಕೆಟ್ ಉಡಾವಣೆ ಜನವರಿ 29ಕ್ಕೆ ನಭಕ್ಕೆ ಹಾರಲಿದೆ GSLV F-15. ಜನವರಿ 29ರಂದು GSLV F-15 NVS 2 ಮಿಷನ್ ಉಡಾವಣೆಯೊಂದಿಗೆ ಇಸ್ರೋದ 100ನೇ ಉಪಗ್ರಹ ಉಡಾವಣೆ ನಡೆಯಲಿದೆ. ಶ್ರೀಹರಿಕೋಟಾ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 100ನೇ ಉಡಾವಣೆಗೆ ಸಜ್ಜಾಗಿದೆ. ಜನವರಿ 29ರಂದು GSLV F-15 NVS 02 ಮಿಷನ್ ಉಡಾವಣೆಯೊಂದಿಗೆ ಇಸ್ರೋದ 100ನೇ ಉಡಾವಣೆ ನಡೆಯಲಿದೆ. NVS 02 ನಾವಿಕ್ ಉಪಗ್ರಹ ವ್ಯವಸ್ಥೆಯ ಭಾಗವಾಗಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ 2ನೇ ಉಡಾವಣಾ ಕೇಂದ್ರದಿಂದ ಈ ಉಡಾವಣೆ ನಡೆಯಲಿದೆ. ಸ್ವದೇಶಿ ಕ್ರಯೋಜೆನಿಕ್ ಹಂತವನ್ನು ಹೊಂದಿರುವ GSLV F-15 NVS 02 ಉಪಗ್ರಹವನ್ನು ಭೂಸ್ಥಿರ ವರ್ಗಾವಣೆ ಕಕ್ಷೆಗೆ ಸ್ಥಾಪಿಸಲಿದೆ. 2ನೇ ಉಡಾವಣಾ ತಾಣದಿಂದ ಉಡಾವಣೆ ನಡೆಯಲಿದೆ. NVS ಸರಣಿಯ 2ನೇ ಉಪಗ್ರಹ ಮತ್ತು ಭಾರತೀಯ ನ್ಯಾವಿಗೇಷನ್ ವ್ಯವಸ್ಥೆಯ ನಾವಿಕ್ ಭಾಗವಾಗಿದೆ. NVS 02 ನಾವಿಕ್ ಭಾರತದ ಸ್ವದೇಶಿ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಎಂದು ಇಸ್ರೋ ಹೇಳಿದೆ. ನ್ಯಾವಿಗೇಷನ್ ಮತ್ತು ರೇಂಜಿಂಗ್ಗಾಗಿ ಭಾರತ ಸ್ವದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಸ್ಥಾನ ನಿರ್ಣಯ ವ್ಯವಸ್ಥೆಯೇ ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ವ್ಯವಸ್ಥೆ. ಇದರ ಮತ್ತೊಂದು ಹೆಸರು ನಾವಿಕ್. ಅಮೆರಿಕದ GPS, ರಷ್ಯಾದ ಗ್ಲೋನಾಸ್, ಚೀನಾದ ಬೇಡೌ ಮತ್ತು ಯುರೋಪಿನ ಕೂಟದ ಗೆಲಿಲಿಯೋಗೆ ಸ್ಪರ್ಧೆಯೊಡ್ಡುವ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಇಸ್ರೋ ತಯಾರಿಸುತ್ತಿದೆ. ಭಾರತ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿಖರವಾದ ಸ್ಥಾನ, ವೇಗ ಮತ್ತು ಸಮಯ ಸೇವೆಗಳನ್ನು ಒದಗಿಸಲು ನಾವಿಕ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಎಲ್ಲ ರೀತಿಯ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳು, ಸ್ಥಳ ಆಧಾರಿತ ಸೇವೆಗಳು ಮತ್ತು ಸಮೀಕ್ಷೆಗಳಿಗೆ ನಾವಿಕ್ ಪ್ರಯೋಜನಕಾರಿ. ಭಾರತಾದ್ಯಂತ ಮತ್ತು ದೇಶದ ಗಡಿಗಳಿಂದ 1500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವಿಕ್ನ ಕಾರ್ಯನಿರ್ವಹಿಸುತ್ತದೆ. ಮಿಲಿಟರಿ ಉದ್ದೇಶಗಳ ಜೊತೆಗೆ ದೇಶದ ಮೀನುಗಾರಿಕಾ ದೋಣಿಗಳು, ಹಡಗುಗಳು ಮತ್ತು ವಾಣಿಜ್ಯ ವಾಹನಗಳಿಗೆ ಈಗಾಗಲೇ ನಾವಿಕ್ ಲಭ್ಯವಿದೆ. ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್ SPS ಮತ್ತು ನಿರ್ಬಂಧಿತ ಸೇವೆ RS ಎಂಬ 2 ರೀತಿಯ ಸೇವೆಗಳನ್ನು ನಾವಿಕ್ ಒದಗಿಸುತ್ತದೆ. NVS 02 ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆಯ ಭಾಗವಾಗಿದೆ. ಇದು ಭಾರತೀಯ ಪ್ರದೇಶದಲ್ಲಿ ನ್ಯಾವಿಗೇಷನ್ ಸೇವೆಗಳನ್ನು ಒದಗಿಸುತ್ತದೆ. GSLV F-15 ರಾಕೆಟ್ ಮೂಲಕ ಉಪಗ್ರಹವನ್ನು ಭೂಸ್ಥಿರ ವರ್ಗಾವಣೆ ಕಕ್ಷೆಗೆ ಸ್ಥಾಪಿಸಲಾಗುತ್ತದೆ. ಭಾರತದ ನ್ಯಾವಿಗೇಷನ್ ಸೇವೆಗಳಲ್ಲಿ ಸ್ವಾವಲಂಬನೆ ಕಡೆಗೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ ನಾವಿಕ್ ಉಪಗ್ರಹ ವ್ಯವಸ್ಥೆ. ಭಾರತೀಯ ಕೈಗಾರಿಕೆಗಳಿಗೆ ಆರ್ಥಿಕ ಲಾಭವನ್ನು ಒದಗಿಸಲು ನಾವಿಕ್ಗೆ ಸಾಧ್ಯವಾಗುತ್ತದೆ. ಇದು ಭಾರತೀಯ ಪ್ರದೇಶದಲ್ಲಿ ನ್ಯಾವಿಗೇಷನ್ ಸೇವೆಗಳನ್ನು ಒದಗಿಸುತ್ತದೆ. ಇದರಿಂದಾಗಿ ವಿದೇಶಿ ನ್ಯಾವಿಗೇಷನ್ ವ್ಯವಸ್ಥೆಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ನಿಖರ ಮತ್ತು ವಿಶ್ವಾಸಾರ್ಹ ಸ್ಥಾನ ಮತ್ತು ಸಮಯ ಸೇವೆಗಳನ್ನು ಒದಗಿಸಲು ನಾವಿಕ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ವಾಯುಯಾನ, ಸಮುದ್ರ ಮತ್ತು ಭೂ ಸಾರಿಗೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಪ್ರಯೋಜನವಾಗಲಿದೆ ಎಂದು ವರದಿಗಳು ತಿಳಿಸಿವೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ. ನೀವು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಬೆಂಬಲಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.